ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಪಟ್ಟಣ ಪಂಚಾಯಿತಿಯಿಂದ ಆಗಸ್ಟ್ 17ರಂದು ಆರಂಭಗೊಂಡಿದ್ದ ಫುಟ್ಪಾತ್ ತೆರವು ಕಾರ್ಯಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತಗೊಂಡಿದ್ದು, ಎರಡನೇ ದಿನಕ್ಕೆ ವ್ಯಾಪಾರಿಗಳು ಮತ್ತೆ ಪಾದಚಾರಿ ಮಾರ್ಗವನ್ನ ಆಕ್ರಮಿಸಿಕೊಂಡು ವಹಿವಾಟು ಆರಂಭಿಸಿದ್ದಾರೆ. ಯಳಂದೂರು ಪಟ್ಟಣದ ಗಾಂಧಿ ಸರ್ಕಲ್ ಬಳಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ನಿಲಯದ ಮುಂಭಾಗ ಮತ್ತೆ ಹಣ್ಣು ಹೂವಿನ ಅಂಗಡಿಗಳನ್ನ ಜೋಡಿಸಿದ್ದ ಸ್ಥಳಕ್ಕೆ ತೆರಳಿದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ತೆರವಿಗೆ ಮುಂದಾದಾಗ ತೀವ್ರ ವಾಗ್ವಾದ ನಡೆದಿದೆ. ವ್ಯಾಪಾರಿಗಳ ವಿರೋಧಕ್ಕೆ ಮಣಿದ ಪ್ರಭಾರ ಮುಖ್ಯಾಧಿಕಾರಿ ಮಹದೇವ್ ನಾಯ್ಕ್ ಹಾಗೂ ಸಿಬ್ಬಂದಿ ಕಾರ್ಯಸ್ಥಳದಿಂದ ವಾಪಸ್ಸಾಗಿದ್ದು ಸಾರ್ವಜನಿಕರಲ್ಲಿ ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಹಬ್ಬದ ನೆಪವೊಡ್ಡಿ ಮತ್ತೆ ಪಾದಚಾರಿ ಮಾರ್ಗವನ್ನ ಬಂದ್ ಮಾಡಿ ವ್ಯಾಪಾರ ನಡೆಸಲಾಗ್ತಾ ಇದ್ದು, ಪಾದಚಾರಿಗಳು ಹಾಗೂ ವಾಹನ ಸವಾರರು ರಸ್ತೆಯಲ್ಲಿ ಸಂಚರಿಸಲು ತೀವ್ರ ಪರದಾಡುವಂತಾಗಿದೆ. ಈ ಹಿಂದೆ 15 ದಿನಗಳ ಕಾಲಾವಕಾಶ ನೀಡಿ ತೆರವುಗೊಳಿಸಿದ್ದ ಪಟ್ಟಣ ಪಂಚಾಯಿತಿ ಇದೀಗ ಕಣ್ಣೆದುರೇ ಆಕ್ರಮಣ ನಡೀತಾ ಇದ್ರು ಜಾಣ ಮೌನ ವಹಿಸಿದೆ ಎಂದು ಆರೋಪಿಸಲಾಗಿದೆ. ಅಧಿಕಾರಿಗಳ ಮೇಲೆ ಪ್ರಭಾವಿ ರಾಜಕಾರಣಿಗಳ ಒತ್ತಡವಿದೆಯಾ ಅಥವಾ ಹಣದ ವ್ಯವಹಾರ ನಡೆದಿದೆಯಾ ಎಂಬ ಸಂಶಯಗಳು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ. Apa